ಹಲೋ ನಮಸ್ತೆ. ನಾನು ಲಾಸ್ಟ್ ವ್ಲಾಗಲ್ಲಿ ನಿಮಗೆ ಹೇಳಿದ್ದೆ ವಿರಾಜ್ಪೇಟೆಯಲ್ಲಿ ಗಣೇಶ ವಿಸರ್ಜನೆ ತುಂಬ ಗ್ರ್ಯಾಂಡ್ ಆಗಿರುತ್ತೆ. ನಾನು ಅದನ್ನು ವಿಡಿಯೋ ಮಾಡಿ ನಿಮಗೆಲ್ಲ ತೋರಿಸ್ತೀನಿ ಅಂತ. ಇವತ್ತು ಗಣೇಶ ವಿಸರ್ಜನಾ ಪ್ರೋಗ್ರಾಮ್ ಇದೆ, ನಾವೆಲ್ಲ ಹೋಗ್ತಾ ಇದ್ದೀವಿ. ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ, ಕೀಪ್ ವಾಚಿಂಗ್. ನಾವು ಮನೆಯಿಂದ 9:30ಗೆ ಹೊರಟ್ವಿ. ನಮ್ಮ ಪ್ಲ್ಯಾನ್ ಏನಿತ್ತಂದರೆ 10:30 ಆರ್ 11ಗೆ ರಿಟರ್ನ್ ಬಂದುಬಿಡೋಣ. ಯಾಕಂದರೆ ನಮ್ಮ ಪುಟಾಣಿನೂ ಚಿಕ್ಕವಳು ಆ್ಯಂಡ್ ನನ್ನ ಅತ್ತಿಗೆ ಮಗ ಇದ್ದಾನೆ, ಅವನು ಕೂಡ ಚಿಕ್ಕವನು. ಅವನ ಪೆಟ್ ನೇಮ್ ಟೆಡ್ಡಿ ಅಂತ. ಈ ಪುಟಾಣಿ ಟೆಡ್ಡಿ ಇಬ್ಬರಿಗೂ ಇನ್ನೂ 2 ಇಯರ್ಸ್ ಆಗಿಲ್ಲ. ಅವರಿಗೆ ಅಲ್ಲಿ ತುಂಬ ಜನ ನೋಡಿದಾಗ ಯಾವ ಥರ ಆಗುತ್ತೋ, ಅಳ್ತಾರೇನೋ, ಪಟಾಕಿ ಸೌಂಡ್ಗೆ ಅಳ್ತಾರೇನೋ. ಆ್ಯಂಡ್ ಡಿ ಜೆ ಸೌಂಡ್ ಅಂತೂ ತುಂಬಾ ಇರುತ್ತೆ. ನಾನು ಲಾಸ್ಟ್ ಇಯರ್ ಕೂಡ ನೋಡಿದ್ದೆ. ಲಾಸ್ಟ್ ಇಯರ್ ನನ್ನ ಪಾಪುನ ಮನೇಲೇ ಬಿಟ್ಟು ಹೋಗಿದ್ದೆ. ಆ ಡಿ ಜೆ ಸೌಂಡ್ಗೆ ಅಳ್ತಾರೇನೋ, ಕಿರಿಕಿರಿ ಮಾಡ್ಬೋದು ಅಂದ್ಕೊಂಡು ನಾವು ಬೇಗ ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ. ಅಲ್ಲಿ ಹೋಗಾದ್ಮೇಲೆ ಎಲ್ಲ ಕಡೆಯಿಂದ ಜನ ಸೇರ್ಕೊಂಡ್ಬಿಟ್ರು. ನಮಗೆ ರಿಟರ್ನ್ ಬರೋಕ್ಕೆ ಆಗಲಿಲ್ಲ. ಆಮೇಲೆ ನಮ್ಮ ಪುಟಾಣಿ ಮತ್ತು ಟೆಡ್ಡಿನ ನೋಡಿದಾಗ ನನಗೆ ಖುಷಿ ಆಯಿತು. ಏಕೆಂದರೆ ಪುಟಾಣಿ ಅಂತೂ ಪಟಾಕಿ ಸೌಂಡ್ಗೆ ಕ್ಲ್ಯಾಪ್ ಮಾಡ್ತಾಯಿದ್ರು, ಡಿ ಜೆ ಸೌಂಡನ್ನ ಎಂಜಾಯ್ ಮಾಡ್ತಾಯಿದ್ರು. ಇಬ್ಬರು ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು. ಅವರಿಬ್ಬರನ್ನ ನೋಡಿದ್ಮೇಲೆ ನಮಗೆ ಕಂಫರ್ಟೇಬಲ್ ಫೀಲ್ ಆಯಿತು. ಆಮೇಲೆ ಹೇಗೂ ಬಂದಿದ್ದೇ ಇದೆಯಲ್ಲ, ಸ್ವಲ್ಪ ಹೊತ್ತು ನೋಡ್ಕೊಂಡು ಹೋಗೋಣ ಅಂತ ಹೇಳ್ಕೊಂಡು ಅಲ್ಲೇ ಉಳ್ಕೊಂಡ್ವಿ. ಆ್ಯಂಡ್ ಅಲ್ಲಿ ಬೇರೆಯವ್ರನ್ನೆಲ್ಲ ನೋಡಿದಾಗ ಇವ್ರಿಗಿಂತ ಚಿಕ್ಕ ಮಕ್ಕಳೆಲ್ಲ ಇದ್ದರು. ಅದೆಲ್ಲ ನೋಡಿ ನನಗೂ ಸಮಾಧಾನ ಆಯಿತು. ಹಾಗೆ ಹೇಗಿತ್ತು ಸೆಲೆಬ್ರೇಷನ್ ಅಂತ ನೀವೇ ನೋಡಿ ವಿಡಿಯೋ. ಟೋಟಲ್ 22 ಗಣಪತಿ ಇತ್ತಂತೆ. ತುಂಬಾ ಚೆನ್ನಾಗಿತ್ತು. ನಾನಂತೂ ಪುಟಾಣಿನ ಎತ್ಕೊಂಡು ಓಡಾಡಿದ್ದೇ ಆಯಿತು. ಕೆಳಗಡೆ ಬಿಡೋದಕ್ಕಾಗೋದಿಲ್ಲ, ಯಾಕಂದರೆ ಅಷ್ಟೊಂದು ಜನ ಇದ್ದಾರೆ. ಆ್ಯಂಡ್ ಅವಳನ್ನ ಕರ್ಕೊಂಡು ತಿರುಗಾಡ್ತಾ ನಾನು ಯಾವ ರೋಡಲ್ಲಿದ್ದೀನಿ, ಯಾವ ಕಡೆಯಿಂದ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನೂ ಗೊತ್ತಾಗ್ತಾ ಇರಲಿಲ್ಲ. ಪುಟಾಣಿ ಹಾಗೆ ಟೆಡ್ಡಿ ಇಬ್ಬರು ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು. ವಿಡಿಯೋ ಮಾಡೋದು ಸ್ವಲ್ಪ ತಡ ಆಯಿತು, ಹಾಗಾಗಿ ಇಬ್ಬರು ಡ್ಯಾನ್ಸ್ ಕೂಡ ಮಿಸ್ ಆಯಿತು ವಿಡಿಯೋದಲ್ಲಿ. ಅಷ್ಟೊತ್ತಿಗಾಗಲೇ ಟೈಮ್ 3 o'clock ಆಗಿತ್ತು. ಪುಟಾಣಿ ನಿದ್ದೆ ಮಾಡಿದ್ಲು, ಟೆಡ್ಡಿ ಕೂಡ ಮಲಗಿದ್ದ. ಹಾಗಾಗಿ ನಾವೆಲ್ಲ ರಿಟರ್ನ್ ಮನೆಗೆ ಬಂದ್ವಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ವಿರಾಜ್ಪೇಟೆಯಲ್ಲಿ ಗಣೇಶ ವಿಸರ್ಜನೆ ಎಷ್ಟು ಗ್ರ್ಯಾಂಡಾಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅಂತ. ನಿಮ್ಮೂರಲ್ಲೂ ಕೂಡ ಗಣೇಶ ವಿಸರ್ಜನೆ ಇಷ್ಟೇ ಗ್ರ್ಯಾಂಡಾಗಿ ಮಾಡ್ತೀರಾ? ಹಾಗೆ ನಿಮ್ಮೂರಲ್ಲಿ ಗೌರಿ ಗಣೇಶ ಚತುರ್ಥಿನ ಯಾವ ಥರ ಸೆಲೆಬ್ರೇಟ್ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಆ ಗಣೇಶನ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಅಂತ ಆಶಿಸ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.